ಸಮಸ್ತ ನಾಗರಿಕ ಬಂಧುಗಳಿಗೆ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ಏನು ಈಗ ಬರ್ತಾ ಇರೋ 20ನೇ ತಾರೀಕು ಸೋಮವಾರ ನಾವು ಬಸವ ಜಯಂತಿನ ತುಂಬ ಅದ್ಧೂರಿಯಾಗಿ ಹೊಸಕೋಟೆ ನಮ್ಮ ಮಿನಿ ವಿಧಾನಸೌಧದಲ್ಲಿ ಅಂದರೆ ತಾಲೂಕು ಆಫೀಸಲ್ಲಿ ನೆರವೇರಿಸಬೇಕು ಅಂತ ಎಲ್ಲರೂ ಈಗಾಗಲೇ ಮಾತಾಡ್ಕೊಂಡಿದ್ದೀವಿ. ನಮ್ಮ ತಂದೆಯವರಾದಂಥ ಗುರುಬಸಪ್ಪ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಬಂದ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಬಸವ ಜಯಂತಿನ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಎಲ್ಲರೂ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಏನು ಬಸವಣ್ಣವರು ಅಂತ ಹೇಳಿದ್ರೆ, ಬಸವಣ್ಣವರು ಬರೀ ಒಂದು ಜನಾಂಗಕ್ಕೆ ಸೇರಿದವರಲ್ಲ. ಅವರು ಧಾರ್ಮಿಕ ನಾಯಕರು ಮಾತ್ರ ಅಲ್ಲದೆ 12ನೇ ಶತಮಾನದ ಮಹಾನ್ ದಾರ್ಶನಿಕರಾಗಿದ್ದರು, ಸಮಾಜ ಸೇವಕರಾಗಿದ್ದರು. ಹಾಗೆ ಬಂದ್ಬಿಟ್ಟು ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಬಂದ್ಬಿಟ್ಟು ವಿಶ್ವಕ್ಕೆ ಸಾರಿದಂಥ ವ್ಯಕ್ತಿಯವರು. ಸಮಾನತೆ, ನ್ಯಾಯ, ಮಾನವೀಯತೆ ಮೌಲ್ಯಗಳನ್ನ ಬಂದ್ಬಿಟ್ಟು ಅದರ ಆಧಾರದ ಮೇಲೆ ಸಮಾಜವನ್ನು ಕಟ್ಟದ ಸಂದೇಶಗಳನ್ನ ಬಂದ್ಬಿಟ್ಟು ಬಸವಣ್ಣವರು ನಮ್ಮ ಜಗತ್ತಿಗೆ ಸಾರಿದ್ದಾರೆ. ಅವರು ಸಾರಿರೋಂಥ ಅದನ್ನೆಲ್ಲ ನಾವು ಇಟ್ಕೊಂಡು, ಸಂದೇಶಗಳನ್ನೆಲ್ಲ ನಾವು ಇಟ್ಕೊಂಡು ಇವಾಗಿನ ಯುವ ಪೀಳಿಗೆ ಏನು ಬರ್ತಾ ಇದೆ, ಅವ್ರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಮುಂದೆ ಸಾಗಬೇಕು ಅನ್ನೋದನ್ನ ನಾನು ಇವಾಗಿನ ಯುವ ಪೀಳಿಗೆಗೆ ನಾನು ಹೇಳ್ತೀನಿ. ಹಾಗೆ ಸಮಾಜದಲ್ಲಿ ಜಾತಿ ಭೇದ ಮತ್ತೆ ನಿವಾರಿಸಿ ಎಲ್ರಿಗೂ ಸಮಾನ ಅವಕಾಶ ಸಿಗುವಂತೆ ನಾವು ಕಾರ್ಯನ ನಿರ್ವಹಿಸಬೇಕು. ಸರ್ಕಾರ ಮತ್ತು ಸಮಾಜ ಒಟ್ಟಾಗಿ ಕೆಲಸ ಮಾಡಿದ್ರೇ ಬಂದ್ಬಿಟ್ಟು ಬಸವಣ್ಣವ್ರ ಕನಸಿನ ಸಮಾನತೆಗಳನ್ನ ಬಂದ್ಬಿಟ್ಟು ಇವತ್ತಿನ ದಿವಸ ಬಂದು ನಾವು ಸಮಾಜದಲ್ಲಿ ನಿರ್ಮಿಸೋಕೆ ಸಾಧ್ಯ ಆಗುತ್ತೆ. ವಿಶ್ವಗುರು ಬಸವಣ್ಣವರ ಜನ್ಮ ದಿನವನ್ನ ಬಂದ್ಬಿಟ್ಟು ಬಸವ ಜಯಂತಿಯಾಗಿ ನಾವು ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ. ಹಾಗೆ ಈ ಹೆಮ್ಮೆಯಿಂದ ಆಚರಣೆ ಮಾಡೋದಕ್ಕೆ ನಮ್ಮ ತಾಲೂಕಿನ ಮೊದಲನೇ ವ್ಯಕ್ತಿ, ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀಯುತ ಶರತ್ ಬಚ್ಚೇಗೌಡ ಸಾಹೇಬರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೆ ಕೈ ಜೋಡಿಸ್ತಾರೆ. ಯಾವುದೇ ಒಂದು ವಿಚಾರ ಇರ್ಬೋದು, ನಾವು ಏನೇ ಅವ್ರ ಹತ್ರ ನಾವು ತಗೊಂಡೋದ್ರು ಯಾವತ್ತಿನ ದಿವಸದಲ್ಲೂ ಕೂಡ ಬಂದ್ಬಿಟ್ಟು ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಬಸವಣ್ಣವ್ರು ಬಂದ್ಬಿಟ್ಟು ಬರೀ ಒಂದು ಜನಾಂಗಕ್ಕೆ ಸೇರಿಲ್ಲ, ಎಲ್ಲಾ ಜನಾಂಗಕ್ಕೂ ಸೇರಿದ್ದಾರೆ ಅಂತ ಅಂದ್ಬಿಟ್ಟು. ಇದೇ ಇವಾಗ ಏನು ನಾವು DC ಆಫೀಸ್ ಮುಂದೆ ಬಂದ್ಬಿಟ್ಟು ಕಂಚಿನ ಪುತ್ಥಳಿನ ನಾವು ಮಾಡಬೇಕು ಸರ್ ಅಂತ ನಮ್ಮ ಜನಾಂಗದ ವತಿಯಿಂದ ನಮ್ಮ ಸಮಾಜದ ವತಿಯಿಂದ ನಾವು ಹೋದಾಗ ಹಿಂದೂ ಮುಂದೆ ನೋಡದೆ ಮೀನಾಮೇಷ ಹೇಳಿಸದೆ ಬಂದ್ಬಿಟ್ಟು ಅವರು ಕೈಲಾದಂಥ ಸಹಾಯನ ಅವರು ನಮಗೆ ಮಾಡಿ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಸಹಕಾರ ಮಾಡಿಕೊಟ್ರು. ಸೊ ಇಷ್ಟು ಹೇಳಿ ನಾನು ಎಲ್ರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಪ್ರತಿ ಊರಲ್ಲೂ, ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕಲ್ಲೂ ಬಂದ್ಬಿಟ್ಟು ಕರ್ನಾಟಕದಾದ್ಯಂತ ಬಸವ ಜಯಂತಿನ ನಾವು ವಿಜೃಂಭಣೆಯನ್ನು ಆಚರಿಸಬೇಕು ಅಂತ ಎಲ್ಲರನ್ನು ನಾನು ಮನವಿ ಮಾಡ್ಕೊತೀನಿ. ಏನು ನಾವು ಈಗ 20ನೇ ತಾರೀಕು ಬಸವ ಜಯಂತಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕು ಆಫೀಸು ಮುಂಭಾಗದಲ್ಲಿ ಒಂದು ಬಸವಣ್ಣನ ಬೃಹತ್ ಕಂಚಿನ ಪ್ರತಿಮೆನ ಕಂಚಿನ ಪ್ರತಿಮೆಗೆ ಬಂದು ನಾವು ಅವತ್ತಿನ ದಿವಸ ಬಂದು ಒಂದು ಹಾರ ಹಾಕಿ ಒಂದು ಪೂಜೆ ಮಾಡಿ ಅವತ್ತಿನ ದಿವಸ ಅಲ್ಲಿ ನಾವು ಬಂದು ಬಸವ ಜಯಂತಿನ ಆಚರಣೆ ಮಾಡ್ತೀವಿ. ಹಾಗೆ ಆ ಒಂದು ಪುತ್ಥಳಿನ ಅನಾವರಣ ಮಾಡೋದಕ್ಕೆ ಬಂದ್ಬಿಟ್ಟು ಆ ಪುತ್ಥಳಿನ ನಾವು ಯಶಸ್ವಿಯಾಗಿ ಅಲ್ಲಿ ಇಡೋದಕ್ಕಾಗಿರ್ಬೋದು, ನಮ್ಮ ಹಿರಿಯ ನಾಯಕರಾಗಿರೋಂಥ ಬಚ್ಚೇಗೌಡ ಅಪ್ಪಾಜಿಯವರು ಕೂಡ ಬಹಳಷ್ಟು ಮಟ್ಟಿಗೆ ನಮಗೆ ಬಂದ್ಬಿಟ್ಟು ಸಹಾಯನ ಮಾಡಿದ್ರು. ಅದೇ ಟೈಮಲ್ಲಿ ನಮ್ಮ ಶರತ್ ಸರ್ನು ಅದಕ್ಕೂ ನಮಗೆ ಮೀನಾಮೇಷ ಎಣಿಸ್ತೆ ಅದಕ್ಕೂ ನಮಗೆ ನಮ್ಮ ಎಲ್ಲ ಸಂಘಟನೆಗಳಿಂದ ನಾವು ಹೋಗಿ ಕೇಳಿದಾಗ ಅವರು ಅದಕ್ಕೆ ಸಪೋರ್ಟ್ ಮಾಡಿ ಅದನ್ನು ನಮಗೆ ತುಂಬ ಪ್ರತಿಮೆನ ಅನಾವರಣ ಮಾಡೋದಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತುಬಿಟ್ಟು ನಮಗೆ ಸಹಾಯನ ಮಾಡಿದ್ದಾರೆ. ಅದಕ್ಕೂ ಅವ್ರಿಗೆ ಒಂದು ಅಭಿನಂದನೆಗಳನ್ನ ನಾನು ಹೇಳ್ತೀನಿ. ಸುಮಾರು ಮಟ್ಟಕ್ಕೆ ಬಸವ ಜಯಂತಿನ ತುಂಬ ಚೆನ್ನಾಗಿ ಆಚರಣೆ ಮಾಡಿ ಅಂತ ಅಂದ್ಬಿಟ್ಟು ಸಾಹೇಬ್ರಿಗೆ ಈಗಾಗಲೇ ಎಲ್ಲರಿಗೂ ಬಂದ್ಬಿಟ್ಟು ಹೇಳಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ, ಹಾಗೆ ಬಂದ್ಬಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಬಸವ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕು ಲೆವೆಲಲ್ಲಿ.